ತುಂಬಾ ದಿನಗಳ ನಂತರ ನಮ್ಮ ತಾಯಿಯ ಕೈ ತುತ್ತು ತಿಂತಾ ಇದ್ದೀನಿ. 7 ದಿನದಿಂದ ನಾನು ಇವ್ರ ಜೊತೆಲಿ ಓದಿದ್ದೀನಿ. ಅವರು ಟಾಟಾ ಸ್ಕೈ ಬಿಸ್ನೆಸ್ ಮಾಡ್ತಾರೆ. ಇವರು ರೈತರು. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಫ್ರೆಂಡ್ಸ್. ಹಾಗೆ ಫ್ರೀಯಾಗಿ ಬೈಕ್ ವಾಟರ್ ಸರ್ವಿಸ್ ಆಯಿತು. ಮತ್ತೆ ನಾನು ನನ್ನ ಓದಿದಂಥ ಸ್ಕೂಲ್ ಕಡೆ ಬಂದಿದ್ದೆ ಫ್ರೆಂಡ್ಸ್. ನೋಡಿ ನಮ್ಮ ಫ್ರೆಂಡ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಅಯ್ಯೋಕ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿನ್ನೆ ತಾನೇ ಬೆಂಗಳೂರಿಂದ ನಮ್ಮ ಸ್ವಂತ ಊರಿಗೆ ಬಂದೆ. ಅದು ಜನರಲ್ ಬೋಗಿಯಲ್ಲಿ. ಸಿಕ್ಕಾಪಟ್ಟೆ ರಶ್ ಇತ್ತು. ನಿದ್ದೆ ಅಂಕರು ಖಂಡಿತವಾಗೇ ಇಲ್ಲ. ಇವತ್ತು ನಿದ್ದೆ ಸ್ವಲ್ಪ ಮಲಗೋಣ ಅಂದರೆ ಸ್ವಲ್ಪ ಕೆಲಸ ಇತ್ತು. ನನ್ನ ಗಾಡಿ ಸ್ವಲ್ಪ ಸರ್ವಿಸ್ ಮಾಡಿಸ್ಬೇಕಾಯಿತು. ಇಲ್ಲಿದೆಲ್ಲ ಹಾಗೆ ಸ್ವಲ್ಪ ನಂದು ಕೆಲಸ ಇತ್ತು ಹೊರಗಡೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫಸ್ಟು ಹೊರಗಡೆ ಹೋಗಿ ಇವಾಗ ಟಿ ವಿ ರೀಚಾರ್ಜ್ ಖಾಲಿ ಆಗಿದೆ, ಅದನ್ನು ಟಿ ವಿ ರೀಚಾರ್ಜ್ ಮಾಡಿಸೋಣ. ಅದಕ್ಕಿಂತ ಫಸ್ಟು ನಾನು ಬೈಕು ಒಳಗಡೆ ಹಾಕಿ ಹೋಗಿರ್ತೀನಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ. ಅದನ್ನ ಇವಾಗ ಆಚೆ ತೆಗಿತಾ ಇದ್ದೀವಿ, ನೋಡ್ಬೋದು ನೀವು. ಯಾಕಂದರೆ ಹೊರಗಡೆ ಹಾಕಿದರೆ ಬಿಸಿಲು ಮಳೆಗೆಲ್ಲ ಗಾಡಿ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಳಗಡೆ ಹಾಕಿ ಹೋಗಿರ್ತೀನಿ ಗಾಡಿ ಎಲ್ಲ. ಈ ಗಾಡಿ ಹಿಂದೆ ಒಂದು ಕಥೆನೇ ಇದೆ. ನಾನು ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಖಂಡಿತವಾಗಿಯೂ. ತುಂಬಾ ಅಂದರೆ ಧೂಳು ಗಾಡಿ ಮೇಲೆಲ್ಲ ಕುಂತಿತ್ತು ಫ್ರೆಂಡ್ಸ್. ಯಾಕಂದರೆ 2-3 ಮಂತ್ಸಿಂದ ನಾನು ಊರಿಗೆ ವಾಪಸ್ ಬಂದಿದ್ದಿಲ್ಲ. ನೋಡೋಣ ಗಾಡಿ ಏನು ಸ್ಟಾರ್ಟ್ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಯಾಕಂದರೆ ಡೈಲಿ ರನ್ನಿಂಗ್ ಇದ್ದರೆ ಗಾಡಿ ಸ್ಟಾರ್ಟ್ ಇರುತ್ತೆ. ನಾವು 3 ಮಂತ್ಸು 2 ಮಂತ್ಸಿಗೆ ಒಂದ್ಸಲ ಗಾಡಿ ಆನ್ ಮಾಡಿದರೆ ಬೇಗ ಆನ್ ಆಗಲ್ಲ, ಸ್ಟಾರ್ಟ್ ಆಗಲ್ಲ. ನೋಡೋಣ, ದೇವ್ರ ದಯದಿಂದ ಗಾಡಿ ಸ್ಟಾರ್ಟ್ ಆದರೆ ಸಾಕು. ಬೇಗ ಕಿಕ್ ಹೊಡಿತಾ ಇದೀನಿ, ಬಟ್ ಸ್ಟಾರ್ಟ್ ಆಗ್ತಾ ಇಲ್ಲ. ಸ್ಟಾರ್ಟ್ ಆಯಿತು ಸ್ವಲ್ಪ. ಓಕೆ ಫ್ರೆಂಡ್ಸ್, ನಾನಿವಾಗ ಮನೆಯಿಂದ ಕಿರಾಣಿ ಅಂಗಡಿಗೆ ಬಂದಿದ್ದೀನಿ ಕಿರಾಣಿ ತೊಗೊಳಕ್ಕೆ. ಇವಾಗ ಇಲ್ಲಿಂದ ನಮ್ಮ ಫ್ರೆಂಡ್ ಅಂಗಡಿಗೆ ಹೋಗ್ಬೇಕು. ರಿಚಾರ್ಜ್ ಟಿ ವಿ ರಿಚಾರ್ಜ್ ಆಗಿತ್ತು, ಅಲ್ಲಿಗೆ ಹೋಗ್ಬೇಕು ಫ್ರೆಂಡ್ಸ್. ಇವಾಗ ನಾನು ನಮ್ಮ ಫ್ರೆಂಡ್ ಅಂಗಡಿಗೆ ಬಂದಿದ್ದೀನಿ ಟಿ ವಿ ರಿಚಾರ್ಜ್ ಮಾಡಿಸ್ಕೊಳಕ್ಕೆ. ನೋಡಿ, ಇವರೇ ನಮ್ಮ ಫ್ರೆಂಡು. ಅಲ್ಲಿಂದ ನಾನು ಮನೆಗೆ ಬಂದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಫ್ರೆಂಡ್ಸ್ ನಾವು ಹೋದಾಗ. ನೋಡಿ, ನನ್ನ ಬೈಕು ಫ್ರೀಯಾಗಿ ವಾಟರ್ ಸರ್ವಿಸ್ ಆಗ್ತಾ ಇದೆ. ಒಂಥರ ಖುಷಿ. ಯಾಕಂದರೆ 3 ತಿಂಗಳಿಂದ ಗಾಡಿ ತೊಳೆದಿದ್ದಿಲ್ಲ. ಹಿಂಗೆ ಮಳೆ ಬಂದು ಕ್ಲೀನ್ ಆಗ್ತಾ ಇದೆ ಫ್ರೆಂಡ್ಸ್. ಅಂಗಡಿಗೆ ಹೋದಾಗ ನಮ್ಮ ಫ್ರೆಂಡೇ ಬಂದು ಹೊಸ ಕನೆಕ್ಷನ್ ಹಾಕ್ತೀನಿ ಅಂತಂದ. ಅದಕ್ಕೆ ಆಫರ್ ಇತ್ತು, ಅದಕ್ಕೆ ಹಾಕಂತಂದೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಆಲ್ರೆಡಿ ಟೈಮ್ ಆಗೋಗಿದೆ. ನೋಡಿ, ನಮ್ಮಮ್ಮ ಜೋಳದ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದಾರೆ. ಅದ್ರ ಜೊತೆ ಚಟ್ನಿ, ಮೊಸರು ಮತ್ತು ಸೌತೆಕಾಯಿ ಫ್ರೆಂಡ್ಸ್. ಎಳೆದು ಸಖತ್ತಾಗಿದೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಈ ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ. ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡು ಜೋಳದ ರೊಟ್ಟಿ ಸಖತ್ ಫೇಮಸ್ಸು. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಆಮೇಲೆ ಸಿಗ್ತೀನಿ. 1 hour later. ಹಾಯ್ ಫ್ರೆಂಡ್ಸ್, ಇವರೆಲ್ಲ ನಾವೆಲ್ಲ ಒಟ್ಟಿಗೆ ಓದಿದ್ವಿ. ಅವರು ಟಾಟಾ ಸ್ಕೈ ಆ ಥರ ಬಿಸ್ನೆಸ್ ಮಾಡ್ತಾರೆ. ಇವರು ಹೊಲ ಮನೆ ಕೆಲಸ ಆಗಿ ಇವರಲ್ಲಿ ಕೆಲಸ ಮಾಡ್ತಾರೆ. ನೋಡ್ಬೋದು ನೀವು. ಹೇಳಪ್ಪಿ. ಹಾಯ್. ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ನನಗೆ ಇವರೆಲ್ಲ ಬಂದಿದ್ದಕ್ಕೆ. 8 ವರ್ಷದ ನಂತರ ನನಗೆ ಇಲ್ಲಿನಲ್ಲಿ ಇವ್ನು ಮೀಟ್ ಆಗಿರೋದು. ಅದಕ್ಕೆ ಮಾತಾಡ್ತಾ ಇದ್ವಿ, ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ನಮ್ಮ ಮನೆ ಮೇಲೆ ಟಾಟಾ ಸ್ಕೈ ಅದು ಇದು ಕನೆಕ್ಷನ್ ಕೊಡ್ತಾವನೆ ನಮ್ಮ ಫ್ರೆಂಡು. ಅದಕ್ಕೆ ನಮ್ಮ ಮನೆ ಮೇಲೆ ಬಂದಿದ್ವಿ. ಮೋಟ್ರ್ ಬಂದೇವ ಮರ ಎಲ್ಲ ಸ್ಲ್ಯಾಬ್ ಹಾಕ್ಸ್ಬೇಕು. ಹಾಂ, ಮತ್ತೆ ನಡ್ಕೊಂತ ಇಲ್ಲಿ ಆಲ್ರಿಗೆ ಬಾ. ಹಿಂಗೆ ಬರ್ರೋ ಬಂದು ಎಲ್ಲಿ ಸ್ಲ್ಯಾಬ್ ಹಾಕ್ಸ್ಬೇಕು ನಾವು. ನೋಡ್ರಿ, ಇದು ನಮ್ಮ ಮನೆ ಮೇಲೆ. ಫ್ರೆಂಡ್ಸ್, ಇವರು
ಏಡ್ತಿಂದ ನಾನು ಇವ್ರ ಜೊತೆಲಿ ಓದಿದ್ದೀನಿ. ಅವರು ಟಾಟಾ ಸ್ಕೈ ಬಿಸ್ನೆಸ್ ಮಾಡ್ತಾರೆ. ಇವರು ರೈತರು. ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನೋ. ಹೊಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಊರಲ್ಲೇ. ಏನು ಹೇಳಪ್ಪ ಮಂಜು ನೀ ಹೇಳ್ತಾ. ರೈತರು ಎಲ್ಲ ಊರಲ್ಲಿ ಇಲ್ಲೇ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಇವಾಗ ನಮ್ಮ ಫ್ರೆಂಡ್ಸ್ ನಾವು 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿದ್ದ ಓದ್ತಾ ಇದ್ವಿ. ಓಕೆ ವೀರೇಶ್. ಹಾಯ್, ನನ್ನ ಹೆಸರು ವೀರೇಶ್. ನಾವು ಅಷ್ಟರು ಒಂದೇ ಕ್ಲಾಸ್ಮೇಟ್. ನಾನು DTS ವರ್ಕ್ ಮಾಡ್ತಾ ಇದ್ದೀನಿ. ಟಿ ವಿ ಆ್ಯಂಡ್ DTS ಟಿ ವಿ ಫಿಟ್ಟಿಂಗ್ ಮಾಡೋದೆಲ್ಲ ಆಲ್ರೌಂಡ್ ವರ್ಕ್ ಇದೆ. ಗದಗ ಡಿಸ್ಟಿಕಲ್ಲಿ ಇವರೆಲ್ಲ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಅವರೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ಕಮಿಟ್ ಮಾಡಿದರೆ ನಾನು ಅವರು ಡೀಟೇಲ್ ಎಲ್ಲ ಕೊಡ್ತೀನಿ. ನೀವು ಕಮಿಟ್ ಮಾಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ನೋಡಿಲ್ಲ ಫ್ರೆಂಡ್ಸ್, ನನಗೆ ಇವ್ರು ಬಂದಿದ್ದು ತುಂಬಾ ಖುಷಿಯಾಗಿತ್ತು. ಅವನ ಜೊತೆ ಅವನು ಬಂದಿದ್ದ ನಮ್ಮ ಫ್ರೆಂಡು ಇಲ್ಲದಲ್ಲ ಹಿಂದೆ. ಅವನು ತುಂಬ ಖುಷಿಯಾಗೋಯ್ತು. ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ. ಓಕೆ, ಆಮೇಲೆ ಸಿಗೋಣ ಮತ್ತೆ. 2 hours later. ನೋಡಿ ಫ್ರೆಂಡ್ಸ್, ನಾನು ಇವಾಗ ಬಂದಿರೋದು ನಾನು ಓದಿದಂಥ ಸ್ಕೂಲಿಗೆ ಬಂದಿದ್ದೀನಿ. ನೋಡಿ, ಅದು ಹಾಸ್ಟೆಲು. ನನ್ನ ಹಿಂದೆ ಇದೆಲ್ಲ ಅದು ಸ್ಕೂಲು. ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಸ್ವಲ್ಪ ಒಳಗಡೆ ಹೋಗಿ ತೋರಿಸೋಣ ಅಂದರೆ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಫ್ರೆಂಡ್ಸ್. ಎಲ್ಲ ಕೆಸರೆಲ್ಲ ಜಾಸ್ತಿ ಇತ್ತು. ಹಂಗಾಗಿ ನಾನು ನಿಮಗೆ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮು ನಮ್ಮ ಸ್ಕೂಲ್ದು ಫುಲ್ಲು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಫ್ರೆಂಡ್ಸ್. ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ನೋಡಿ, ನಾವಿಲ್ಲೆಲ್ಲ ಫಸ್ಟಿಗೆಲ್ಲ ಕ್ರಿಕೆಟ್ ಆಡ್ತಾ ಇದ್ವಿ. ಈಗ 13-14 ವರ್ಷ ಹಿಂದೆ ನೋಡ್ಬೋದು ನೀವು. ಓಕೆ ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇದೆಯಲ್ಲ ವೈಟು ಮನೆ ಥರ ಕಾಣ್ತಾ ಇದೆಯಲ್ಲ, ಅದು ನಮ್ಮ ಸ್ಕೂಲ್ ಕ್ಯಾಂಟೀನು ಫಸ್ಟ್ಗೆ. ನೋಡಿ ಇವಾಗ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಒಂಥರ ಎಲ್ಲ ಖುಷಿಯಾಗುತ್ತೆ ಫ್ರೆಂಡ್ಸ್. ಓಲ್ಡ್ ಮೆಮೊರೀಸ್ಗೂ ನೆನಪಿಸ್ಕೊಂಡ್ರೆ ಖುಷಿಯಾಗುತ್ತೆ. ಇದು ನೋಡಿ, ಇವಾಗ ಕ್ಯಾಂಟೀನು ಜೆರಾಕ್ಸ್ ಇದು ಮಾಡಿದ್ದಾರೆ ಅಂಗಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ನಿನ್ನೆ ಕರೆಕ್ಟಾಗಿ ನಿದ್ದೆ ಇದ್ದಿಲ್ಲ. ಮತ್ತು ನಾನು ಇವತ್ತು ಬಂದು ರೆಸ್ಟು ಮಾಡಿದ್ದಿಲ್ಲ, ಅದಕ್ಕೋಸ್ಕರ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ.